जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे। गाहे तव जय गाथा जन गण मंगलदायक जय हे भारत भाग्य विधाता। जय हे जय हे जय हे जय 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 हे। सुजलां सुफलां मलयज शीतलां सस्य श्यामलां मातरं वन्दे मातरं वन्दे मातरं। शुभ्रजोत्स्नां पुलकितयामिनी कुसुमिता रहे हमारा विजयी विश्व तिरंगा प्यारा। झंडा ऊंचा रहे हमारा विजयी विश्व तिरंगा प्यारा। सना शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा। झंडा ऊंचा रहे हमारा विजयी विश्व तिरंगा प्यारा। इसकी जाने पाए चाहे जान भले ही जाए विश्व विजय करके दिखलाए तब होवे प्रण पूर्ण हमारा। झंडा ऊंचा रहे हमारा विजयी विश्व तिरंगा प्यारा। ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇಯ ಪರ ಸಾಧನವು। ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳಗವನೇ ಭೋಗಿ ಸೃಷ್ಟಿಯ ನಿಯಮದೊಳಗವನೇ ಭೋಗಿ। ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳನ್ನೇ ನಡೆಯುತ್ತಿರಲಿ ತನ್ನಿ ಕಾರ್ಯ ಬಿಡಲೆಂದು। ರಾಜ್ಯಗಳಿರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ। ಬಿತ್ತುಳುವುದನ್ನು ಬಿಡುವುದೇ ಇಲ್ಲ ಬಿತ್ತುಳುವುದನ್ನು ಬಿಡುವುದೇ ಇಲ್ಲ। ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ। ನರುವರಿಯದೆ ನೇಗಿಲ ಯೋಗಿಯ ಲೋಕಕ್ಕೆ ನನ್ನವ ನೀಯುವನು। ಹೆಸರನ್ನು ಬಯಸದೆ ಸೇವಕ ಕೆಲಸದೆ ದುಡಿವನು ಗೌರವ ಕಾಶಿಸದೆ। ನೇಗಿಲ ಕುಲದೊಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ। ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ। ಬಂದಂತಹ ಅತಿಥಿಗಳಾಗಿ ಬಂದಂತಹ ವೀಣಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ಎಸ್ಡಿಎಂಸಿ ಪರವಾಗಿ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಪಾಲಕ ಪೋಷಕರ ಪರವಾಗಿ ಮೂಲ ನಾಗರಿಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್। ಹಾಗೆ ಇಂದಿನ ನಮ್ಮ ಧ್ವಜಾರೋಹಣವನ್ನು ಏರಿಸಿಕೊಟ್ಟಂತಹ ನಮ್ಮ ಎಸ್ಡಿಎಂಸಿಯ ಉಪಾಧ್ಯಕ್ಷರಾದಂತಹ ಸುಭಾಷ್ ಭಂಡಾರಿ ಅವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ। ಹಾಗೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಎಸ್ಡಿಎಂಸಿಯ ಪದಾಧಿಕಾರಿಗಳಿಗೂ ಎಲ್ಲ ಪಾಲಕ ಪೋಷಕರಿಗೂ ಹಾಗೂ ನಮ್ಮ ಅಡಿಗೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ನಮಸ್ಕಾರಗಳು। ಹಾಗೆಯೇ ಇಂದಿನ ಈ 70ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು। ನಿಜ
ನಿಜವಾಗಿ ನನಗೆ ಏನೋ ಒಂದು ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ನಿವೃತ್ತಿಯಾಗಿ ನಾನು ಕೂಡ ಒಂದು ಶಿಕ್ಷಕ ವೃತ್ತಿಯಲ್ಲಿ 40 ವರ್ಷಗಳನ್ನು ಹೊಂದಿದ್ದೇನೆ. ನಿವೃತ್ತಿ ಆದಮೇಲೆ ಕೂಡ ನನಗೆ ಈ ಒಂದು ಸೆಳೆತ, ಶಾಲೆ, ಮಕ್ಕಳು, ರಾಷ್ಟ್ರೀಯ ಹಬ್ಬಗಳು, ಆ ಸೆಳೆತ ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ನಾನು ನಿನ್ನೆ ಹೀಗೆ ಒಂದು ನಿಮಿಷ ಯೋಚನೆ ಮಾಡಿದೆ, ಇಲ್ಲಿವರೆಗೆ ನಾನು ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸ್ತಾ ಇದ್ದೆ, ನನಗೆ ಏನೋ ಕಂಟ್ರೋಲ್ ಆಯಿತು. ತಪ್ಪನೆ ನೆನಪಾದ ನನಗೆ ಉಷಾ ಮೇಡಮ್ ಅವರು, ಯಾಕಂದರೆ ಸಮೀಪದ ಶಾಲೆ, ನಾನು ಕೂಡ ಅದನ್ನು ಕೇಳಿದ ಇಷ್ಟೊಂದು ನಮ್ಮಲ್ಲಿ ಫ್ಲಾಗೋಸ್ಟಿ ಇದ್ದಾಗ ಅವರು ಎಂಟನೇ ಸರಿ ಆ ಮಾತಿನ ತಕ್ಷಣ ನಾನು ಆಯಿತು ಇಂದಿನ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಒಂದು ಭಾಳ ಹೆಮ್ಮೆಯಿಂದ ಸಂತೋಷಗೊಂಡಿದೆ. ಇಲ್ಲಿವರೆಗೆ ಈಗ ನಮ್ಮ ಆಶಾ ಮೇಡಮ್ ಅವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ಚಿಕ್ಕದಾಗಿ ಅತ್ಯಂತ ಸುಂದರವಾಗಿ ನಮ್ಮ ಮಾತುಗಳಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ. ಹಾಗೆಯೇ ನಮಗೂ ಕೂಡ ಒಂದು ಮಾತಾಡಿ ಅಂತ ಹೇಳಿಕೊಂಡು ಅವಕಾಶವನ್ನು ನೀಡಿದ್ದಾರೆ.
ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸಭೆಗೆ ಆಗಮಿಸಿದಂತಹ SDMCಯ ಉಪಾಧ್ಯಕ್ಷರಾದಂತಹ ಸುಭಾಷ್ ಭಂಡಾರಿಯವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ SDMCಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಭೆಗೆ ಆಗಮಿಸಿದಂಥ ಎಲ್ಲ SDMCಯ ಪದಾಧಿಕಾರಿಗಳಿಗೂ ಹಾಗೂ ಪಾಲಕ ಪೋಷಕರಿಗೂ ಮಕ್ಕಳಿಗೂ ನನ್ನ ಶಿಕ್ಷಕ ವರ್ಗದವರಿಗೂ ಅಡುಗೆಯವರಿಗೂ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಮಕ್ಕಳಿಂದ ಭಾಷಣ ತೇಜಸ್. ಸ್ವಾತಂತ್ರ್ಯ ಬಗ್ಗೆ ಒಂದನ್ನು ಮಾತನಾಡುತ್ತಿದ್ದೆ. ನಮ್ಮ ದೇಶಕ್ಕಾಗಿ ಸಮರ್ಪಿಸಿದ ಎಲ್ಲ ಗುರುಗಳೇ ಹಾಗೂ ನನ್ನ ಸಹೋದರಿಯರೇ, ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಹೇಳಬಯಸುತ್ತೇನೆ. ಮಹಾತ್ಮ ಗಾಂಧೀಜಿ Respected chief guest, principal, teachers, parents and all my dear friends. My name is Pihu. Today is 15th August. We are celebrating Independence Day. Today is very important for us on this day. In 1947, our country got independent from the British rule. Independence Day is a very proud day for every Indian. On this day, we remember our freedom fighters. We hoist our national flag on this day. We sing out national anthem on this day. This day teaches us the value of freedom. I love my country very much. I wish you all very happy Independence Day. Jai Hind, Jai Bharat. ಪಾಲಕ ಪೋಷಕರೇ ಹಾಗೂ ನನ್ನ ಸ್ನೇಹಿತರೆ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಪ್ರತಿ ವರ್ಷ ಭಾರತದಾದ್ಯಂತ ಈ ದಿನವನ್ನು ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಮಹಾನ್ ನಾಯಕರು ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದರು. ನಮ್ಮ ದೇಶವನ್ನು ಉಳಿಸಿದ, ಗುಲಾಮಗಿರಿಯಿಂದ ಬಿಡಿಸಿದ, ಅವರ ತ್ಯಾಗ ಬಲಿದಾನವನ್ನು ಮುಕ್ತಗೊಳಿಸಿದ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶ ಪ್ರೇಮವನ್ನು ಮೆರೆಯಬೇಕು ಎಂದು
ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ಶುಭ ಮುಂಜಾನೆ. ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಸುಮಾರು 200 ವರ್ಷಗಳ ಬ್ರಿಟಿಷರ ಆಡಳಿತದಿಂದ 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರವಾಯಿತು. ಆಗಸ್ಟ್ 15, 2024ರಂದು 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಬಾವುಟವನ್ನು ಹಾರಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಭಾರತೀಯ ರಕ್ಷಣಾ ಸೇವೆಗಳು ಈ ದಿನದಂದು ಮೆರವಣಿಗೆ ನಡೆಸುತ್ತೇವೆ. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. Respected President, teachers and all my dear friends, good morning everyone. My name is Prarthana. Today 15th August, we are celebrating the 78th Independence Day of our country. At first, I wish you all a very happy Independence Day. On 15th August 1947, India became independent from the British rule. It reminds us of the sacrifice of the freedom fighters. On this day, we should remember our great freedom fighters like Mahatma Gandhi ji, Netaji, Nehru ji and others. Independence Day is a national festival in our country. Independence Day teaches us of the power of unity and brotherhood. I am very proud to be an Indian and I love my country very much. Freedom is our right and independence is our pride. Jai Hind, Vande Mataram. Thank you. My name is Suraksha. Today is our Independence Day. On 15th August 1947, India got independent. This day is important for us because our country was free from British rule. We are lucky to live in a country like India. I am proud to be an Indian. Happy Independence Day to all. Thank you all. Jai Hind, Jai Bharat. ಸರ್ವೈತ ಮತ್ತು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು 15 ಆಗಸ್ಟ್ ಹಾಗೂ ನಾವು ಈ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವಾಯಿತು. ಈ ಮಹಾನ್ ದಿನದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ನನ್ನೆಲ್ಲ ಸ್ನೇಹಿತರು ತಮಗೆಲ್ಲರಿಗೂ ಶುಭೋದಯ ಹಾಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯ ಪೂರ್ವಭಾಗದಲ್ಲಿ ದೇಶವು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ವಿರೋಧಿಸಿದರು. ಇದರ ಪರಿಣಾಮ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಇಷ್ಟು ಹೇಳಿ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಆರ್ಮಯಿ. ಇಂದು ಆಗಸ್ಟ್ 15, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಭಾರತವು ಬ್ರಿಟಿಷರ ಆಡಳಿತದಿಂದ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಇಂದು ನಾವು ಆಗಸ್ಟ್ 15 ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಈ ದಿನವು ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ನೂರಾರು ಮಹಾನ್ ಹೋರಾಟಗಾರರು ತಪಸ್ಸು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ. ನಮ್ಮ ದೇಶದ ಹೋರಾಟಗಾರರನ್ನು ನಾವು ಕೃತಜ್ಞರಾಗಿರಬೇಕು. ನನ್ನ ದೇಶವನ್ನು ನಾವು ತುಂಬ ಪ್ರೀತಿಸುತ್ತೇನೆ ಮತ್ತು ಭಾರತ ಮಾತೆಗೆ ಸೇವೆ ಸಲ್ಲಿಸುತ್ತೇನೆ ಹೇಳುತ್ತಾ ಈ ಪುಟ್ಟ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು. Respected teacher, all my dear friends. Today is 15th August. We are celebrating Independence Day. I wish you all a very happy Independence Day. Independence Day is National Festival of India. We got freedom on this day. We remember our country. We remember our freedom fighters on this day. I am proud to be an Indian. I love my country. Jai Hind. ಬಗ್ಗೆ ಮಾತನಾಡುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರೇ, ಗುರುಗಳೇ, ಪಾಲಕರೇ ಮತ್ತು ನನ್ನೆಲ್ಲ ಸಹಪಾಠಿಗಳೇ, ಇಂದು ನಾವೆಲ್ಲ ಇಲ್ಲಿ ಸೇರಲು ಏನು ಕಾರಣ ಎಂಬ ವಿಷಯ ನಮಗೆಲ್ಲ ತಿಳಿದಿದೆ. ಅದರಂತೆ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರೆತ ಆ ದಿನವನ್ನು ನಾವು ಆಚರಿಸುತ್ತಾ ಬಂದಿದೆ. ಇಂದಿಗೂ ಕೂಡ ನಾವು ಆ ದಿನವನ್ನು ಸಂಭವಿಸುತ್ತೇವೆ. ಅದು ನಮಗಾಗಿ ಬಲಿದಾನ ಮಾಡಿದವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ನಾವು ಈ ಬಾರಿ ಆಚರಿಸಿದ್ದೇವೆ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತಿದ್ದೇನೆ. ಭಾರತಾಂಬೆಗೆ ಜಯ, ಭಾರತಾಂಬೆಗೆ ಜಯ ಭಾರತ. Respected principal, teachers
teachers, parents, and all my dear friends. My name is Deepika. Today is 5th August. We are celebrating Independence Day. Independence Day is a national festival of India. I wish you all a very happy Independence Day. We got freedom on this day. We remember our freedom fighters on this day. I love my country very much. I am proud to be an Indian. Jai Hind, Jai Bharat. Thank you. है। आज 15 अगस्त है। सबसे पहले मैं आप सभी को स्वतंत्र दिवस की शुभकामनाएं देती हूँ। इस साल हम 78वां स्वतंत्र दिवस मना रहे हैं। स्वतंत्र दिवस हमारे देश का एक राष्ट्रीय त्यौहार है। 15 अगस्त 1947 को हमारा देश से ब्रिटिश शासन से आज़ादी मिली। इस दिन हम अपने वीर स्वतंत्र सेनानी को याद करते हैं। मुझे भारतीय होने पर गर्व है और मैं भारत देश से बहुत प्यार करती हूँ। जय हिंद, जय भारत। Respected principal, teachers, parents, and all my dear friends, my name is Kushi. Today we are here to celebrate a very special day, Independence Day. It is our country become free, and we remember all the brave people who worked hard to make this happen. Independence Day means we have the freedom to make our own choices, learn new things, and follow our dreams. It's important for us to know that this freedom too easy to get. Many heroes fought for our country so that we can live in a happy and peaceful nation. We might think we are too young to make a difference, but that's not true. We show our love for our country by being good students, helping our friends, and respecting our teachers and parents. We can also take care of our environment and be kind to everyone around us. Remember the future of our country. Once again, happy Independence Day to everyone. Thank you. मेरा नाम इस्मा है। आज 15 अगस्त हमारे भारत देश का 77वां स्वतंत्रता दिवस है। इस शुभ अवसर पर आप सभी को स्वतंत्रता दिवस की ढेर सारी शुभकामनाएं। इस दिन 15 अगस्त 1947 को भारत देश को अंग्रेज़ों की गुलामी से आज़ादी मिली। हमारे देश को आज़ाद करने के लिए अनेक स्वतंत्रता सेनानी बलिदान दिया, जैसे कि महात्मा गांधी जी, सुभाष चंद्र बोस, लोकमान्य तिलक, मंगल पांडे आदि। यह पर्व सभी स्वतंत्रता सेनानियों की याद दिलाता है और हमारे मन में देशभक्ति को जगाता है। स्वतंत्रता दिवस हमारी राष्ट्रीय पर्व है। धन्यवाद। जय हिंद, जय भारत। ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾವು ಎಲ್ಲರಿಗೂ ಮಹತ್ವದ ದಿನವಾದ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರಿಂದ ತನ್ನ ಸ್ವಾತಂತ್ರ್ಯವನ್ನು ಗಳಿಸಿತು. ಆ ದಿನದಿಂದ ನಮ್ಮ ದೇಶವು ಹೊಸ ಯುಗಕ್ಕೆ ಕಾಲಿಟ್ಟಿತು. ಈ ಮಹತ್ತರ ದಿನವನ್ನು ಸ್ಮರಿಸುವುದರಿಂದ ನಾವು ನಮ್ಮ ದೇಶಕ್ಕಾಗಿ ತನ್ನ ದೇಶಾಭಿಮಾನಗಳನ್ನು ನೀಡಿದ ದೇಶಭಕ್ತರ ಪುಣ್ಯಸ್ಮೃತಿಯನ್ನು ಹೊತ್ತಿರುತ್ತೇವೆ. ಸ್ವಾತಂತ್ರ್ಯ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು ಮತ್ತು ಇನ್ನಿತರ ಹೋರಾಟಗಾರರ ಸೇವೆಗಳನ್ನು ನೆನಪಿಸುವ ಸಂದರ್ಭವಾಗಿರುತ್ತದೆ. ಅವರ ತ್ಯಾಗ ಮತ್ತು ಪರಿಶ್ರಮಗಳಿಂದಲೇ ನಾವು ಇಂದಿನ ಸ್ವತಂತ್ರ ಭಾರತದಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇವೆ. ಇದು ಕೇವಲ ಹಬ್ಬವಾಗಿರದೆ ದೇಶದ ಪ್ರತಿ ಪ್ರಜೆಯಲ್ಲಿಯೂ ದೇಶಾಭಿಮಾನ ಮತ್ತು ಸ್ವಾವಲಂಬನೆಯ ಗುಣಗಳು ಬೆಳೆಯುತ್ತವೆ. ನಾವು ತೋರಿರುವ ಶ್ರದ್ಧೆ ಮತ್ತು ಪರಿಶ್ರಮಗಳು ಮಾತ್ರವೇ ನಮ್ಮ ದೇಶವನ್ನು ಮತ್ತಷ್ಟು ಉನ್ನತಿಗೆ ಎತ್ತಲು ಸಹಾಯಕವಾಗಿರುತ್ತದೆ. ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ 4 ಮಾತನಾಡುತ್ತಿದ್ದೇನೆ. ಶಾಂತಿ ಸಬಾಳೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಧರ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಬಾಳೆ ವಿಶ್ವ
ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀಮತಿ ವೀಣಾ ಶರ್ಮಾ ಅವರು ಅವರಿಗೆ ಶಿಕ್ಷಕ ವರ್ಗದ ಪರವಾಗಿ ಹಾಗೂ ಎಸ್ಟಿಎಂಸಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಶಾಲೆಯ ಎಸ್ಟಿಎಂಸಿಯ ಉಪಾಧ್ಯಕ್ಷರಾದಂಥ ಶ್ರೀ ಸುಭಾಷ್ ಭಂಡಾರವರಿಂದ ನಾವು ನಮ್ಮ ಶಿಕ್ಷಕ ವರ್ಗದ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಸ್ಡಿಎಂಸಿಯ ಅಧ್ಯಕ್ಷ ಸ್ಥಾನಕ್ಕೆ ಹೊಸದಾಗಿ ಆಯ್ಕೆಯಾದಂಥ ಶ್ರೀಮತಿ ಅಕ್ಷತಾ ನಾಯ್ಕ ಅವರಿಗೂ ಹಾಗೂ ಎಸ್ಡಿಎಂಸಿಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಪಾಲಕ ಪೋಷಕರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.